ತಿರುವನಂತಪುರಂನಲ್ಲಿ ಇಂದು ಭಾರತ ಶ್ರೀಲಂಕಾ ನಡುವಿನ ಮಹಿಳೆಯರ ಟಿ20 ಕ್ರಿಕೆಟ್ 4ನೇ ಪಂದ್ಯ ನಡೆಯಲಿದೆ. ಪಂದ್ಯ ರಾತ್ರಿ 7 ಗಂಟೆಗೆ ಆರಂಭವಾಗಲಿದೆ. ಈಗಾಗಲೇ ಟಿ20 ಕ್ರಿಕೆಟ್ ಸರಣಿಯನ್ನು ಕೈವಶ ಮಾಡಿಕೊಂಡಿರುವ ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂದು ನಡೆಯಲಿರುವ 4ನೇ ಪಂದ್ಯ ಹಾಗೂ ಇದೇ 30ರಂದು ನಡೆಯಲಿರುವ ಕೊನೆಯ ಪಂದ್ಯದಲ್ಲಿ ಗೆಲ್ಲುವ ಆತ್ಮವಿಶ್ವಾಸ ಹೊಂದಿದೆ. ಸರಣಿಯ ಮೊದಲ ಪಂದ್ಯದಲ್ಲಿ ಫೀಲ್ಡಿಂಗ್ನಲ್ಲಿ ಒಂದಿಷ್ಟು ಲೋಪಗಳನ್ನು ಎಸಗಿದ್ದ ಭಾರತ ತಂಡದ ಆಟಗಾರ್ತಿಯರು ನಂತರದ ಪಂದ್ಯಗಳಲ್ಲಿ ಅದನ್ನು ಸುಧಾರಣೆ ಮಾಡಿಕೊಂಡಿದ್ದಾರೆ. ಬ್ಯಾಟಿಂಗ್ನಲ್ಲೂ ಪಾರಮ್ಯ ಮೆರೆದಿದ್ದಾರೆ. ಸರಣಿಯ ಯಾವುದೇ ಪಂದ್ಯದಲ್ಲೂ 14.4 ಓವರ್ಗಿಂತ ಹೆಚ್ಚು ಬ್ಯಾಟಿಂಗ್ ಮಾಡಿಲ್ಲ ಹಾಗೂ 3ಕ್ಕಿಂತ ಹೆಚ್ಚು ವಿಕೆಟ್ಗಳನ್ನು ಕಳೆದುಕೊಂಡಿಲ್ಲ. ಕನಿಷ್ಠ 129 ರನ್ಗಳ ಗುರಿಯನ್ನು ಎದುರಿಸಿ ಜಯ ಗಳಿಸಿದೆ. ಅನುಭವಿ ಸ್ಪಿನ್ನರ್ ದೀಪ್ತಿ ಶರ್ಮಾ 2 ಪಂದ್ಯಗಳಲ್ಲಿ 4, ಮಧ್ಯಮ ವೇಗಿ ರೇಣುಕಾ ಸಿಂಗ್ 1 ಪಂದ್ಯದಲ್ಲಿ 4 ವಿಕೆಟ್ ಗಳಿಸಿದ್ದಾರೆ. ಕಳೆದೆಲ್ಲ ಪಂದ್ಯಗಳಲ್ಲೂ ಹರ್ಮನ್ಪ್ರೀತ್ ಕೌರ್ ಟಾಸ್ ಗೆದ್ದಿರುವುದು ಸಹ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಶ್ರೀಲಂಕಾದ ಯಾವುದೇ ಕ್ರಿಕೆಟಿಗರು ವೈಯಕ್ತಿಕವಾಗಿ 40ಕ್ಕಿಂತ ಹೆಚ್ಚು ರನ್ ಗಳಿಸಿಲ್ಲ. ಇದರಿಂದಾಗಿ ಚಮರಿ ಆಟಪಟ್ಟು ನಾಯಕತ್ವದ ಶ್ರೀಲಂಕಾ ತಂಡ ಸರಣಿ ಗೆಲುವಿನ ಅವಕಾಶ ತಪ್ಪಿಸಿಕೊಂಡಿದೆ. ಇದೀಗ ಶ್ರೀಲಂಕಾ ತಂಡ ಸಮಾಧಾನಕರ ಗೆಲುವಿಗಾಗಿ ಪ್ರಯತ್ನಿಸಲಿದೆ. ತಂಡದ ಪ್ರಮುಖ ಆಟಗಾರ್ತಿಯರಾದ ಹಾಸಿನಿ ಪೆರೇರಾ, ಕವಿಶಾ ದಿಲಹರಿ, ಹರ್ಷಿತಾ ಸಮರಾ ವಿಕ್ರಮ ಅವರ ಮೇಲೆ ತಂಡ ನಂಬಿಕೊಂಡಿದೆ.